ಅಂದರೆ ಅಲ್ಲಿ ನೇಟಿವಿಟಿಗೆ ಏನು ಆಹಾರ ಸೂಟ್ ಆಗುತ್ತೋ ಅದನ್ನೇ ನಾವು ತಿನ್ನಬೇಕು. ಬೇರೆ ಬೇರೆ ಆಹಾರ ಅಲ್ಲಿ ಪದ್ಧತಿ ನಾವು ಯೂಶ್ವಲಿ ಹಾಗೆ ಮಾಡ್ತೀವಿ. ಇವತ್ತು ನಮಗೆ ಜೋಳದ ರೊಟ್ಟಿ ತಿನ್ನೋಣ ಅನಿಸುತ್ತೆ, ತಿಂತಾರೆ. ಇನ್ನು ಯಾವತ್ತು ಮುದ್ದೆ ತಿನ್ನೋಣ ಅನಿಸುತ್ತೆ, ಓಕೆ ಅದನ್ನು ಟ್ರೈ ಮಾಡ್ತಾರೆ. ಇನ್ನೊಂದ್ಸಲ ಮಂಗ್ಳೂರಿಯನ್ ಫುಡ್ ತಿನ್ನೋಣ ಅಂತ. ಸೊ ಇಂಥ ಪ್ರಯತ್ನಗಳೇ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಾ, ಅಥವಾ ಇಂಥ ಪ್ರಯತ್ನಗಳು ಇರಬೇಕು ಆಹಾರ ಪದ್ಧತಿಯಲ್ಲಿ, ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಅಂತೀರಾ? ಮಕ್ಕಳ ವಿಷಯಕ್ಕೆ ಬಂದ್ರೂ ಅಗೇನ್ ಇದೇ ಆಗೋದು, ಚೈನೀಸ್ ಬೇಕು ಅಂತಾರೆ, ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಥಾಯ್ ಫುಡ್ ಬೇಕು ಅಂತಾರೆ. ಬೆಳೀತಾ ಇರೋ ಮಕ್ಕಳು ಅಕ್ಕಪಕ್ಕದವರಿಂದ ಅದನ್ನು ನೋಡಿ ಕಲ್ತು ಬಿಡ್ತಾರೆ. ಖಂಡಿತ ನಾವು ಒಂದೇ ಆಹಾರ ತಿನ್ನಬೇಕು ಅನ್ನುವ ರೂಲ್ಸ್ ಏನೂ ಇಲ್ಲ. ಎಲ್ಲ ಆಹಾರವನ್ನು ಟ್ರೈ ಮಾಡ್ಬೋದು, ಆದರೆ ಅದನ್ನೇ ನಮ್ಮ ದೈನಂದಿನ ಆಹಾರ ಮಾಡ್ಕೋಬಾರ್ದು. ಒಂದು ನೀವು ಹೊರಗಡೆ ಹೋಗ್ತೀರಿ, ಯಾವತ್ತೋ ಒಂದಿನ ನೀವು ಅಲ್ಲಿ ಯಾವುದೋ ಒಂದು ಹೊಸ ರೆಸ್ಟೋರೆಂಟ್ ಅಥವಾ ಹೊಸ ಥರದ ಒಂದು ಆಹಾರ, ವಾರದಲ್ಲಿ ಒಂದು ದಿವಸ ಯಾವುದೋ ಒಂದು ಹೊಸ ರುಚಿ ಟ್ರೈ ಮಾಡ್ತೀರಿ ಮನೆಯಲ್ಲಿ ಅಂತಂದರೆ ಅದೆಲ್ಲವೂ ಪರವಾಗಿಲ್ಲ. ಆದರೆ ಪ್ರತಿದಿನ ನಮ್ಮ ಆಹಾರದಲ್ಲಿ ನಮ್ಮ ರೀತಿಯ ಆಹಾರವನ್ನು ಬಿಟ್ಟು ಬೇರೆ ಯಾವುದೋ ಆಹಾರಕ್ಕೆ ಶಿಫ್ಟ್ ಆಗೋದಿದೆಯಲ್ಲ, ಅದು ಬಹಳ ತೊಂದರೆಗಳನ್ನ ಮಾಡಬಹುದು. ನಮ್ಮ ರೀತಿಯ ಆಹಾರ ಅಂದರೆ ಯಾವುದು? ಮಕ್ಕಳ ವಿಚಾರಕ್ಕೆ ಇರಲಿ, ದೊಡ್ಡವರ ವಿಚಾರಕ್ಕೆ ಇರಲಿ, ಈಗ ನಮ್ಮ ರೀತಿಯ ಆಹಾರ ಅಂದರೆ ಯಾವುದು? ನಾವು ಚಿಕ್ಕವರಿದ್ದಾಗ ನಮಗೆ ಬಹುಶಃ 80s ಬಂದ್ಬಿಟ್ಟಿತ್ತು ಅನಿಸುತ್ತೆ. ಅದಕ್ಕಿಂತ ಹಿಂದೆ ತಗೊಂಡ್ರೆ ನೀವು ಈ ಥರದ ಏನು ಡ್ರಿಂಕ್ಸ್ ಏನಿದೆ, ಹೆಲ್ದಿ ಡ್ರಿಂಕ್ಸ್ ಅಂತ, ಆ ಥರದ ಹೆಲ್ದಿ ಡ್ರಿಂಕ್ಸ್ ಕೊಡ್ತಿರ್ಲಿಲ್ಲ. ಒಂದು ದೊಡ್ಡ ಗ್ಲಾಸ್ ಹಾಲು ಕೊಡ್ತಾ ಇದ್ರು ಮಕ್ಕಳಿಗೆ. ಈಗ ಮಕ್ಕಳಿಗೆ ಹಾಲು ಕೊಟ್ಟರೆ ಹಾಲಿಗೆ ಕಲರ್ ಬರುವಂಥದ್ದು, ಹಾಲಿಗೆ ಫ್ಲೇವರ್ ಕೊಡುವಂಥದ್ದು, ಪ್ಲೇನ್ ಮಿಲ್ಕ್ ಮಕ್ಕಳು ಇಷ್ಟಪಡೋದಿಲ್ಲ. ಆದರೆ ನೀವು ಏನು ಹೊರಗಡೆಯಿಂದ ತಂದು ಆ್ಯಡ್ ಮಾಡ್ತೀರಾ, ಮೊದಲನೇದಾಗ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ. ಯಾಕಂದರೆ ಅದು ನೀವು ತಿಂಗ್ಳುಗಟ್ಟಲೆ ಇಟ್ಟರು ಕೆಡೋದಿಲ್ಲ. ಕೆಲವು ಪೇರೆಂಟ್ಸು ಇದಕ್ಕೂ ಒಂದು ಸೊಲ್ಯೂಷನ್ ಕಂಡುಕೊಬಿಟ್ಟಿದ್ದಾರೆ. ಹೌದು, ಮಕ್ಕಳು ಅದು ಬೇಕು ಇದು ಬೇಕು, ಹಾಲಿಗೆ ಅದು ಮಿಕ್ಸ್ ಮಾಡಿದ್ರೆ ಕುಡಿತೀನಿ, ಇನ್ನೇನೋ ಒಂದು ಚಾಕ್ಲೇಟ್ ಮಿಕ್ಸ್ ಇರುತ್ತೆ ಅದು ಹಾಕು ಅಂತ ಹೇಳ್ತಾರೆ. ಸೊ ಇದು ಯಾವುದು ಬೇಡ, ನಾನೇ ಮನೇಲಿ ರೆಡಿ ಮಾಡ್ತೀನಿ ಅಂತ ಡ್ರೈ ಫ್ರೂಟ್ಸು ಇನ್ಯಾವುದೋ ಗ್ರೇನ್ಸ್ಗಳೆಲ್ಲ ಹಾಕ್ಬಿಟ್ಟು ಒಂದು ಹೆಲ್ದಿ ಡ್ರಿಂಕ್ ಅಂತ ರೆಡಿ ಮಾಡಿ ಕೊಡ್ತಾರೆ. ಸೊ ಅದು ಐ ಥಿಂಕ್ ಓಕೆ, ಖಂಡಿತವಾಗ್ಲೂ ಒಳ್ಳೆಯದು, ಖಂಡಿತವಾಗ್ಲೂ ಒಳ್ಳೆಯದು. ಮಕ್ಕಳಿಗೆ ನಾನು ಅದನ್ನೇ ಹೇಳಲಿಕ್ಕೆ ಬಂದೆ, ನೀವು ಅಂಗಡಿಯಿಂದ ಕೈಗೆ ಸಿಕ್ಕಿದ್ದು ತೊಗೊಂಡು ಬರಬೇಡಿ. ತೊಗೊಂಡು ಬಂದು ಅದನ್ನು ಮಕ್ಕಳಿಗೆ ಹಾಕಿ, ಮಕ್ಕಳ ಅದು ಒಂದು ಅದರಲ್ಲಿರುವಂಥ ಶುಗರ್ ಲೆವೆಲ್, ವಿಪರೀತ ಶುಗರ್ ಇರೋದ್ರಿಂದ ಮಕ್ಕಳ ಬ್ಲಡ್ ಶುಗರ್ ಲೆವೆಲಲ್ಲಿ ಬಹಳ ವ್ಯತ್ಯಾಸ ಮಾಡುತ್ತೆ. ಮತ್ತು ಅದು ಬೇರೆ ಬೇರೆ ಸಮಸ್ಯೆಗಳಿಗೆ ಬಹಳ ಚಿಕ್ಕ ವಯಸ್ಸಲ್ಲಿ ಟೈಪ್ 2 ಡಯಾಬಿಟೀಸ್ ಬರೋದು ಅದು ಅದಕ್ಕೆ ಕಾರಣ ಆಗುತ್ತೆ. ಇನ್ನು ಬಹಳ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಇನ್ಫ್ಲಮೇಷನ್ ಸಮಸ್ಯೆಗಳು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಮಕ್ಕಳ ಗ್ರೋತ್ ಕೂಡ ಅವ್ರ ಅಂತಾರೆ ಅದರಲ್ಲಿ ಗ್ರೋತ್ಗೆ ಆಗುವಂಥದ್ದು. ಗ್ರೋತ್ ಆಗೋದು ಯಾವಾಗ ಅಂದರೆ ನಿಮ್ಮ ಇನ್ಸುಲಿನ್ ಬ್ಯಾಲೆನ್ಸಲ್ಲಿ ಇದ್ದಾಗ, ಮಕ್ಕಳ ಇನ್ಸುಲಿನ್ ಲೆವೆಲ್ ಬ್ಯಾಲೆನ್ಸಲ್ಲಿ ಇದ್ದಾಗ. ವಯಸ್ಸಿಗೂ ಮೀರಿ ಬೆಳೆದು ಬಿಡುತ್ತಾರೆ, ಬೆಳೆಯೋದೇ ಇಲ್ಲ. ಹೌದು, ಇಲ್ಲ ಬೆಳೆಯೋದೇ ಇಲ್ಲ. 10 ವರ್ಷದ ಮಕ್ಕಳು 10 ವರ್ಷದವ್ರ ತರ ಕಾಣಿಸೋದೇ ಇಲ್ಲ, ಅಷ್ಟು ವಿಪರೀತ ಬೆಳವಣಿಗೆ ಆಗಿರುತ್ತೆ. ಇನ್ನು ಕೆಲವು ಮಕ್ಕಳು ಬೆಳವಣಿಗೆನೇ ಇರೋದಿಲ್ಲ. ಆಮೇಲೆ ತುಂಬಾ ಯಂಗ್ ಏಜ್ ಅಲ್ಲಿ ಸ್ಪೆಕ್ಸ್ಗಳು ಬಂದ್ಬಿಟ್ಟಿರುತ್ತೆ, ಆಮೇಲೆ ಡಯಾಬಿಟಿಸ್ ನಂತ ಸಮಸ್ಯೆ. ಸೊ ಐ ಥಿಂಕ್ ಇವೆಲ್ಲವೂ ಕೂಡ ನಾವು ಕೊಡುವ ಆಹಾರದಿಂದಲೇ ಬರುವಂಥದ್ದು. ಮಕ್ಕಳಿಗೆ ಒಂದು ಗ್ರೋತ್ ಅನ್ನೋದು ಜೆನೆಟಿಕಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ತಂದೆ ತಾಯಿ ಎಷ್ಟು ಉದ್ದ ಇರ್ತಾರೆ ಅಥವಾ ಹೇಗಿರ್ತಾರೆ, ಅವರ ಫಿಸಿಕಲ್ ಸ್ಟ್ರಕ್ಚರ್ ಏನಿದೆ, ಆ ಜೆನೆಟಿಕಲಿ ಮಕ್ಕಳಿಗೆ ಒಂದಿಷ್ಟು ಬಂದಿರುತ್ತೆ, ಜೆನೆಟಿಕಲಿ ಅದು ಟ್ರಾನ್ಸ್ಫರ್ ಆಗಿರುತ್ತೆ. ಬಟ್ ಅದರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಆವ್ರೇಜ್ ಹೈಟಿನ ಒಬ್ಬ ತಂದೆ ತಾಯಿಯ ಮಗು ಆವ್ರೇಜ್ ಹೈಟ್ ತನಕ ಅಂತೂ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಆ ಮಗುವಿನ ಆಹಾರದಲ್ಲಿ ನೀವು ಬೇರೆ ಯಾವುದನ್ನೋ ಈ ಥರದನ್ನೆಲ್ಲ ಹಾಕಿ ಒಂದು ಮಗು ಒಬೇಸ್ ಆಗ್ಬೋದು, ಅಥವಾ ಮಗು ಮಾಲ್ನ್ಯೂಟ್ರಿಷನ್ ಆಗ್ಬೋದು. ಒಬೇಸ್ ಆಯಿತು ಅಂತಂದರೆ ಮಗುವಿನ ಗ್ರೋತ್ ಕಡಿಮೆ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಕಾಗ್ನಿಟಿವ್ ಹೆಲ್ತ್, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ, ಮಕ್ಕಳ ಯೋಚನಾ ಶಕ್ತಿ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಮಕ್ಕಳಿಗೆ ಧೈರ್ಯ ಕಡಿಮೆ ಆಗುತ್ತೆ, ಮಕ್ಕಳ ಓವರ್ ಆಲ್ ಗ್ರೋತ್, ಬೋನ್ ಹೆಲ್ತ್ ಚೆನ್ನಾಗಿರೋದಿಲ್ಲ, ಮಸಲ್ ಅಂತೂ ಇರೋದೇ ಇಲ್ಲ, ಫ್ಯಾಟ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಸೆಲ್ಸ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇನ್ಸುಲಿನ್ನ ಏರಿಕೆ ಜಾಸ್ತಿ ಆಗಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಬಂದ್ಬಿಡುತ್ತೆ. ಆರೋಗ್ಯದ ಸಮಸ್ಯೆ ಅಂತಂದರೆ ಬ್ಲಡ್ ಶುಗರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಸಮಸ್ಯೆಗಳಿದೆ. ಬ್ಲಡ್ ಶುಗರ್, ಡಯಾಬಿಟೀಸ್ ಒಂದೇ ಸಮಸ್ಯೆ ಅಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಅವೆಲ್ಲ ಸಮಸ್ಯೆಗಳು ಮಕ್ಕಳಿಗೆ ಕಾಣಿಸ್ಕೋಬಹುದು. ಇದು ನಾವು ಮಕ್ಕಳಿಗೆ ಕೊಡುವಂಥ ಆಹಾರ, ಇದು ತಂದೆಯ ಕರ್ತವ್ಯ. ಮಕ್ಕಳಿಗೆ ಗೊತ್ತಿರೋದಿಲ್ಲ ನನಗೇನು ಆಹಾರ ಕೊಟ್ಟರೆ ನಾನು ಚೆನ್ನಾಗಿರ್ತೀನಿ ಅಂತ ಮಕ್ಕಳು ಯೋಚನೆ ಮಾಡ್ತಾರ. ತಂದೆ ತಾಯಿಯರ ಕರ್ತವ್ಯ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸದೆ ಅವರಿಗೆ ಹೇಗೆ ಕನ್ವಿನ್ಸ್ ಮಾಡೋದು ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರಬೇಕು. ಅವರವರ ಮಕ್ಕಳ ಮಾನಸಿಕ ಸ್ಥಿತಿ ಮತ್ತು ಅವರಿಗೆ ಕನ್ವಿನ್ಸ್ ಮಾಡೋದು ಅವ್ರ ತಂದೆ ತಾಯಿಯವರಿಗೆ ಗೊತ್ತಿರುವಂಥ ವಿಚಾರ, ಅದನ್ನು ಮಾಡಲೇಬೇಕಾಗುತ್ತೆ. ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿ ತಾವು ಹೆಲ್ದಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಆಗ ಮಕ್ಕಳಿಗೆ ಹೆಲ್ದಿ ತಿನ್ನಬೇಕು ಅನ್ನೋ ಕಾನ್ಷಿಯಸ್ ಬರುತ್ತೆ. ನೀವು
ಹೊರಗಿನ ನಾನು ದೊಡ್ಡವನು, ನಾನು ಬೆಳೆದಿದ್ದೀನಿ, ನಾನು ಏನನ್ನಾದರೂ ತಿನ್ಬಹುದು, ನೀನು ಚಿಕ್ಕವನು ಇದನ್ನೇ ತಿನ್ಬೇಕು ಅಂದ್ರೆ ಮಕ್ಕಳು ತಿನ್ನೋದಿಲ್ಲ. ಮಕ್ಕಳ ಜೊತೆ ನೀವು ಕೂತು ಒಳ್ಳೆಯದನ್ನ ನೀವೇ ತಿನ್ಬೇಕಾಗುತ್ತೆ. ಯಾಕಂದ್ರೆ ವೀಕೆಂಡ್ ಬಂತು ಅಂದ್ರೆ ಪಿಜ್ಜಾ ಬರ್ಗರ್ ಇಟ್ಕೊಂಡು ಪೇರೆಂಟ್ಸ್ ತಿಂತಾ ಇದ್ರೆ ಮಕ್ಳಿಗೆ ನೀನ್ ತಿನ್ಬೇಡ ಅಂತ ಅಂದ್ರೆ ಯಾವ ಮಕ್ಕಳು ಕೇಳೋದಿಲ್ಲ. ಹೌದು, ಅದ್ರ ಬಗ್ಗೆ ಪೇರೆಂಟ್ಸೇ ಕಾಲ್ ತಗೋಬೇಕು. ಈಗ ಪೇರೆಂಟ್ಸ್ ತಾವು ಕೈಯಲ್ಲಿ ಇಡೀ ದಿನ ಮೊಬೈಲ್ ಇಟ್ಕೊಂಡು ಇರ್ತಾರೆ, ಮಕ್ಳಿಗೆ ಮಾತ್ರ ನೀನ್ ಮೊಬೈಲ್ ಮುಟ್ಬೇಡ ಅಂತಾರೆ, ಕೇಳೋದಿಲ್ಲ. ಇದ್ರ ಬಗ್ಗೆ ಕಾನ್ಶಿಯಸ್ ಇರ್ಬೇಕು. ಹಾಗಾದ್ರೆ ತಂದೆ ತಾಯಿಯವರು ತಾವು ಕಾನ್ಶಿಯಸ್ ಆಗಿರ್ಬೇಕು ಮತ್ತು ತಮ್ಮನ್ನ ನೋಡಿಯೇ ತನ್ನ ಮಗು ಬೆಳೀತಾ ಇದೆ ಅನ್ನುವಂಥದ್ದು ಮಕ್ಕಳಿಗೆ ಕರೆಕ್ಟಾಗಿ ಗೊತ್ತಿರಬೇಕು. ನಾವೇನು ತೋರಿಸ್ಕೊಡ್ತೀವಿ, ನಾವು ಎಷ್ಟು ಚಂಚಲ ಆಗಿರ್ತೀವಿ ಅಷ್ಟೇ ನಮ್ಮ ಮಕ್ಕಳು ಆಗ್ತವೆ. ಹಾಗಾಗಿ ಅದನ್ನು ನಾವು ತುಂಬ ಕಾನ್ಶಿಯಸ್ ಆಗಿ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಬ್ಬ, ಈಗ ತಾಯಿ ಚೆನ್ನಾಗಿದ್ದರೆ ತಂದೆ ಇಂಥ ಹ್ಯಾಬಿಟ್ಗಳು ಬೆಳೆಸ್ಕೊಂಡಿದ್ರೆ ತಂದೆ ನೋಡಿ ಕಲಿತಾರೆ. ಯಾಕಂದರೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಅದನ್ನೇ ಮಕ್ಕಳು ಕಲ್ತ್ಕೊತಾರೆ. ಯಾವುದು ಈಸಿ ಅನಿಸುತ್ತೆ, ಯಾವುದು ಆ ಹೊತ್ತಿಗೆ ಖುಷಿ ಕೊಡುತ್ತೆ ಅದನ್ನೇ ಮಕ್ಕಳು ಮಾಡೋದು. ಎಸ್.